ಯಾವುದೇ ಮೆಸೇಜು? ನೀನು ಕತೆ ಬರೀತೀಯ ಅಂತ ಗೊತ್ತಾಯ್ತು, ಸತ್ಯ ಘಟನೆಗಳನ್ನು ಹುಡುಕೊಂಡು ಹೋಗುವವನು ಅಂತಲೂ ಗೊತ್ತಾಯ್ತು. ನಾನೊಂದು ಕಾದಂಬರಿ ಬರೀಬೇಕು ಅಂತ ಇದ್ದೀನಿ. ನನ್ನ ಕಲ್ಪನೆಗೆ ನೀನು ಬರಹದ ರೂಪ ಕೊಡಬೇಕಾಗಿದೆ. ಮನ್ವಂತರ ಎಸ್ಟೇಟ್ಗೆ ಬರಬೇಕಿದೆ. ಒಳ್ಳೆ ಸಂಭಾವನೆ ಕೂಡ ಕೊಡ್ತೀನಿ. 16 ದಿನಗಳು ಇರಬೇಕಾಗತ್ತೆ. ಎಲ್ಲ ರೆಡಿ ಮಾಡ್ಕೊಂಡೇ ಬಾ. ಮೊದಲು ಈ ವಿಷಯನ ಅಮ್ಮಂಗೆ ತಿಳಿಸ್ಬೇಕು. ಅಮ್ಮ ಅಮ್ಮ ಏನ್ ಮಗ? ಅಮ್ಮ, ನನಗೊಂದು ಮೆಸೇಜ್ ಬಂದಿದೆ. ಯಾವುದೋ ಕಾದಂಬರಿ ಬರಿಬೇಕಂತೆ, ಸಂಬಳ ಕೂಡ ಕೊಡ್ತಾರಂತೆ. ನಾನು ಹೋಗಿ ಬರ್ತೀನಮ್ಮ. ಯಾವ ಊರು, ಏನ್ ಕತ್ತಿನೋ ಏನೋಪ್ಪ? ಇದೇ ಊರಲ್ಲಿ ಯಾವುದೋ ಮನ್ವಂತರ ಎಸ್ಟೇಟ್ ಅಂತೆ, ದುಡ್ಡು ಕೂಡ ಕೊಡ್ತಾರಂತೆ. ಹೋಗಿ ಬರ್ತೀನಮ್ಮ. ಆಯ್ತು ಮಗನೇ, ಹೋಗ್ಬಾ, ಹುಷಾರು. ಆಯ್ತಮ್ಮ. ಮನ್ವಂತರ ಎಸ್ಟೇಟ್ ಇದೇ ಇರಬೇಕು. ಇದೇ ಇರಬೇಕು ಅನ್ಸುತ್ತೆ. ಇಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ? ಸರ್ ಸರ್, ಹಲೋ ಸರ್. ಹಲೋ ಸರ್, ಯಾರು ಇದ್ದಂಗಿಲ್ವಲ್ಲ? ಹಲೋ, ಯಾರು ನೀನು? ಯಾಕೆ ಬಂದೆ? ಸರ್, ನರೇಂದ್ರನಾಥ್ ಬಲ್ಲಾಳ್ರು. ಹೌದು, ನಾನೇ. ತಾವು ಬರಲಿಕ್ಕೆ ಮೆಸೇಜ್ ಕಳಿಸಿದ್ರಿ. ವಿಶ್ವಾಸ್? ಹೌದು ಸರ್, ನಾನೇ. ನೀನು ಕಥೆ ಬರೆಯೋನು, ನಾನು ಕಥೆ ಹೇಳೋನು. ನಿಂದು ಕಲ್ಪನೆ, ನಂದು ಭಾವನೆ. ನಂದು ಕಲ್ಪನೆ ಅಲ್ಲ ಸರ್. ನಾನು ಎಲ್ರೂ ಭೇಟಿಯಾಗಿ ಅವ್ರ ಬದುಕಲ್ಲಿ ನಡೆದಿರೋ ನೈಜ ಘಟನೆಗಳನ್ನ ಆಧರಿಸಿ ಕತೆ ಬರೀತೀನಿ. ಕಲ್ಪನೆಯಲ್ಲಿ ಅಸಂಬದ್ಧಗಳಿರುತ್ತೆ ಸರ್. ಅದಕ್ಕಾಗಿ ನಾನು ಮನೆ, ಮನ, ಕಾಡು, ರಸ್ತೆ, ಹಳ್ಳಿ, ಹಳ್ಳ, ಸ್ಲಮ್ ಎಲ್ಲ ಕಡೆ ಓಡಾಡಿ ಅನುಭವದ ಜೊತೆ ನನ್ನ ಕೈಲಾದ ಸಹಾಯ ಕೂಡ ಮಾಡ್ತೀನಿ ಸರ್. ನಿನ್ನ ಕರೆಸಿದ್ದು ನಾನೇ. ಯಾಕೆ, ಏನು ಅಂತ ಕೇಳಬಾರದು. ನಾನೊಂದು ಕಾದಂಬರಿನ ಕಲ್ಪನೆ ಮಾಡಿದ್ದೀನಿ. ಅದನ್ನು ಹೇಳ್ತೀನಿ, ನೀನು ಬರೀಬೇಕು. ನೀನು ಇದೇ ಬಂಗ್ಲೆಯಲ್ಲಿರಬೇಕು. ಸಂಬಳ 50,000 ರೂಪಾಯಿ. ನನಗೆ ಮೂಡ್ ಬಂದಾಗ ಹೇಳ್ತೀನಿ. ನೀನು ಬರೆಯೋಕೆ ಸಿದ್ಧವಾಗಿರಬೇಕು. ಆಯ್ತು ಸರ್. ಕಿಚನ್ನಲ್ಲಿ ಅರ್ಧ ತಿಂಡಿ ಸಿದ್ಧವಾಗಿದೆ. ಇನ್ನು ಅರ್ಧ ತಿಂಡಿ ಸಿದ್ಧ ಮಾಡೋಣ, ತಿನ್ನೋಣ. ಹಾಂ. ಬಾ.